ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. IPL ಟಾಪ್ 10 ನ್ಯೂಸ್ ಏನಂತ ತಿಳ್ಕೊಳ್ಳೋಣ. ಒಂದಂತೂ ಸತ್ಯ, ತುಂಬಾ ಬೇಜಾರಾಗುತ್ತೆ. RCB ಅಭಿಮಾನಿಗಳಿಗೆ ಮೊದಲ ಸೋಲು. ನಾನು RCB ಅಭಿಮಾನಿನೇ, ಬಟ್ ಮೊದಲ ಸೋಲು ಆಯ್ತಾ ಅಂತೆಲ್ಲ ಕಾಣಿಸ್ತಾ ಇದೆ. ಖಂಡಿತವಾಗ್ಲು ಕಾರಣ ಏನ್ ಗೊತ್ತಾ? ನಿನ್ನೆ ಅನ್ಬಾಕ್ಸ್ ಇವೆಂಟ್ ಇತ್ತು ಗುರು. ಆ ಅನ್ಬಾಕ್ಸ್ ಇವೆಂಟ್ ನಡಿಲೇ ಇಲ್ಲ. ಆ ಕಡೆ ಚೆನ್ನೈಯರು ರೋ 26 ಅಂತ ಹೇಳಿ ಮಾಡೇ ಬಿಟ್ರು. ಆ ಫೋಟೋಸ್, ಆ ಇಮೇಜಸ್, ಆ ವಿಡಿಯೋಸ್ಗಳು, ಆ ಕ್ಲಿಪ್ಗಳು ನೋಡ್ತಾ ಇದ್ರೆ ನಮ್ಮ RCB ಅಭಿಮಾನಿಗಳಿಗೆ ನಮಗೆ ಇದು ಮೊದಲ ಸೋಲ್ ಆಯ್ತಾ ಅಂತ ಅನಿಸ್ತಾ ಇದೆ. ಕಾರಣ ಏನಂದ್ರೆ, ಡೇಟ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿ ಅನ್ಬಾಕ್ಸ್ ಇವೆಂಟ್ ಮಾಡ್ತೀವಿ ಅಂತೇಳಿ ಕೊನೆಗೆ ಮಾಡ್ಲಿಲ್ಲ. ಏನ್ ಗುರು ಅಂತ ಕೇಳಿದ್ರೆ, ಸೆಕ್ಯೂರಿಟಿ ಡೀಟೇಲ್ಸ್ ಅಪ್ಪ, ಸೆಕ್ಯೂರಿಟಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಈ ರೀತಿ ಮ್ಯಾಚ್ ಗಳಲ್ಲಿ ಆದ್ರೆ ಏನ್ ಗುರು, ಖಂಡಿತವಾಗ್ಲೂ ತುಂಬಾ ಅಂದ್ರೆ ತುಂಬಾ ನಷ್ಟ ಆಗುತ್ತೆ, ತುಂಬಾ ಬೇಜಾರು ಕೂಡ ಆಗುತ್ತೆ. ಅದರಲ್ಲಿ ನಮ್ಮ RCB ಬೆಂಗಳೂರಲ್ಲಿ 5 ಮ್ಯಾಚ್ ಆಡ್ತಾ ಇದೆ. ಆ 5 ಮ್ಯಾಚ್ ಅಲ್ಲಿ ಗೌರ್ಮೆಂಟ್ ಏನಾದ್ರೂ ಸೆಕ್ಯೂರಿಟಿನ ಕೊಡ್ಲಿಲ್ಲ, ಪೊಲೀಸ್ ಸಿಬ್ಬಂದಿ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಏನ್ ಗುರು ಮಾಡೋದು? ಖಂಡಿತವಾಗ್ಲೂ ಇದೊಂದು ತುಂಬಾ ಬೇಜಾರಾಗೋ ವಿಷಯ. ಮುಂದೆ ಹೊಸ ಡೇಟ್ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತಾರ ನೋಡ್ಬೇಕು, ಗೊತ್ತಿಲ್ಲ. ನನ್ಗಂತೂ ಡೌಟ್ ಇದೆ, ನಡ್ಸೋದು ಮಾಡ್ತಾರ ಇಲ್ಲ ಅಂತ. ನನ್ಗನ್ಸುತ್ತೆ ಮೊದಲ ಸೋಲು ಅಂತ. ಬೇಜಾರು ಕೂಡ ಆಗುತ್ತೆ, ಅಪ್ಪ ಏನ್ ಮಾಡೋದಂತ. ಇನ್ನು ಅದೇ ಮೇನ್ ಆಗಿ ನಮ್ಮ RCBಗೆ ಸಂಬಂಧಪಟ್ಟ ವಿಷಯ ಅಂದ್ರೆ, ಯಶ್ ದಾಳಯಾಳ್ ಅವರು ಈವರೆಗೂ ನಮ್ಮ RCB ಮ್ಯಾನೇಜ್ಮೆಂಟ್ ಗೆ ಸಿಗ್ತಾ ಇಲ್ಲ ಅಂತೆ, ಹಾಗಂತೆ ಹೀಗಂತೆಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅಂತದ್ದೇನು ಇಲ್ಲ. ಮೇನ್ ಆಗಿ ಏನಂದ್ರೆ, ನಮ್ಮ RCB ಅವ್ರನ್ನ ದೂರ ಇಡ್ತಾ ಇದ್ರ ಅಂತೆಲ್ಲ ರೂಮರ್ಸ್ ಬರ್ತಾ ಇದೆ, ನ್ಯೂಸ್ ಬರ್ತಾ ಇದೆ. ಏನು ಗೊತ್ತಾ, ಅವರೊಂದು ಫೋಕ್ಸೋ ಕೇಸಲ್ಲಿ ಇದು ನಡೀತಾ ಇದೆ, ಕೋರ್ಟಲ್ ಕೇಸ್ ನಡೀತಾ ಇದೆ. ಆ ಕಾರಣಕ್ಕೆ ಅವ್ರನ್ನ ಇದುವರೆಗೂ ಟೀಮ್ಗೆ ಜಾಯಿನ್ ಆಗೋದು ಬೇಡ ಅಂತ ನಮ್ಮ RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿದಂತೆಲ್ಲ ನ್ಯೂಸ್ ಬರ್ತಾ ಇದೆ. ಖಂಡಿತವಾಗ್ಲೂ ಇದನ್ನು ಮೆಚ್ಚಬೇಕಾ, ಅವಾಯ್ಡ್ ಮಾಡ್ಬೇಕಾ, ಮೆಚ್ಕೋಬೇಕಂತ ಕೇಳೋದಾದ್ರೆ, ಕೇಸ್ ಕ್ಲಿಯರ್ ಮಾಡ್ಕೊಂಡು ಬನ್ನಿ, ಆಡ್ಸೋಣ, ಆಡ್ಸಿವ್ ಅಂತೆಲ್ಲ ಹೇಳಿದಾರಂತೆ. ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ. ಇನ್ನು ಅದಾದ್ಮೇಲೆ ಹಾಜಲ್ವುಡ್ ಅವರು ಫಸ್ಟ್ ಫ್ಯೂ ಗೇಮ್ಸ್ ಎಲ್ಲ ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇನ್ನೂ ಲೇಟ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಯಾಕಂದ್ರೆ ಅವ್ರಿಗಿನ್ನೂ ಕ್ಯೂರ್ ಆಗಿಲ್ಲ, ಇನ್ನೂ ಲೇಟ್ ಆಗೋ ಸಾಧ್ಯತೆ ತುಂಬಾನೇ ಇದೆ ಅಂತೆಲ್ಲ ಹೇಳ್ತಾ ಇದ್ರೆ. ಖಂಡಿತವಾಗ್ಲೂ ಹಾಜಲ್ವುಡ್ ಏನಾದ್ರು ನಮ್ಮ ಟೀಮ್ಗೆ 5 ಗೇಮ್ ಆದ್ಮೇಲೆ ಕೂಡ ಆಡಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಗುರು. ಯಾಕೆ ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ಬೌಲರ್, ಒಬ್ಬ ಇಂಪಾರ್ಟೆಂಟ್ ಬೌಲರ್ ಇಂದ ಇನ್ನು ಮಿಕ್ಕಿರೋ ಬೌಲರ್ಗೆಲ್ಲ ಫಾರ್ಮ್ಗೆ ಬರೋದು ಅನ್ನೋದು ಸತ್ಯ ಆಗಿರುತ್ತೆ. ಬಟ್ ಆ ಬೌಲರು ಬೇಕೇ ಬೇಕು. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇನ್ನು ಅದಾದ್ಮೇಲೆ ಮೇನ್ ಆಗಿ ಚೆನ್ನೈಯಲ್ಲಿ ನಿನ್ನೆ ನೋಡಿರ್ತೀರ, ಹಳೆ ಲಯನ್ಗಳ, ಹಳೆ ಒಂದು ಸಿಂಹಗಳಂತ ಏನಂತ ಕರಿತೀವಿ, ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಗೆದ್ದಿರೋ ಟ್ರೋಫಿಗಳೆಲ್ಲ ಅಲ್ಲೆಲ್ಲ ಇಟ್ಟು ಅಲ್ಲಿ ಅವ್ರಿಗೆ ಒಂದು ಇದು ಮಾಡಿದ್ದಾರೆ. ಏನಂತ ನಾವು ಸನ್ಮಾನ ಮಾಡೋ ರೀತಿ ಎಲ್ಲ ಮಾಡಿದಾರಂತೆ. ಖಂಡಿತವಾಗ್ಲೂ ಆ ರೀತಿ ಎಲ್ಲ ಆಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಿನ್ನೆ ನಡೆದಿರುವುದು ಸಂಜು ಸ್ಯಾಮ್ಸನ್ ಮತ್ತೆ ಶುಭಮ್ ದುಬೆ ಅವರು ವರ್ಲ್ಡ್ ಕಪ್ ಅಲ್ಲಿ ಮ್ಯಾಚ್ ಗೆದ್ದಿರಲ್ವಾ, ಆ ಕಾರಣಕ್ಕೆ ಆನರ್ ಮಾಡಿದ್ದಾರೆ ನಮ್ಮ CSK ತಂಡದ ಮ್ಯಾನೇಜ್ಮೆಂಟ್. ಅವ್ರಿಬ್ರನ್ನ ಕರೆದು ವಿಸಲ್ ಪೋಡ್ PP ಇರುತ್ತಲ್ಲ, ಆ PP ಕೊಟ್ಟು ಸನ್ಮಾನ ಮಾಡಿದ್ದಾರೆ. ನೀವು ಚೆನ್ನಾಗಿ ಆಡಿದ್ರ ಅಂತೆಲ್ಲ ಆನರ್ ಮಾಡಿ ಅವರಿಗೆ ಒಂದು ಆ ಸಮಾರಂಭದಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರೆ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯ ವಿಷಯವಾಗಿ ಏನಂದ್ರೆ, ತುಂಬಾ ಜನಕ್ಕೆ ಫಸ್ಟ್ 20-25 ಮ್ಯಾಚ್ ಎಲ್ಲ ಶೆಡ್ಯೂಲ್ ಬಂದಿದೆ, ನೆಕ್ಸ್ಟ್ ಯಾವಾಗಪ್ಪ ಕಳಿಸ್ತಾರೆ, ಯಾವಾಗಪ್ಪ ಶೆಡ್ಯೂಲ್ ಬರುತ್ತೆ ಅಂತೆಲ್ಲ ಅನುಮಾನ ಇರೋರಿಗೆ ಇನ್ನು ಕೇವಲ 4 ದಿನಗಳ ಒಳಗೆ, ಅಂದ್ರೆ 3 ದಿನ ಕ್ಲೈಮ್ ಕೊಡಿದ್ರೆ 4 ದಿನಗಳ ಒಳಗೇನೆ ಇನ್ನು ಮಿಕ್ಕಿನ ಶೆಡ್ಯೂಲ್ಸ್ ಬ್ಯಾಲೆನ್ಸ್ ಇದಾವಲ್ಲ, ಆ ಸ್ಕೆಡ್ಯೂಲ್ ಖಂಡಿತವಾಗ್ಲೂ ನಮಗೆ ಬರುತ್ತೆ. ನಾವು ಅವಾಗ ಎಲ್ಲಾ ಮ್ಯಾಚ್ಗಳು ಯಾವಾಗ ನಡೀತಾವ ಅಂತೆಲ್ಲ ಕೂಡ ನೋಡ್ಬೋದು. ಆ ರೀತಿ ಇದೆ. ನಮ್ಮ RCB ಅನ್ಬಾಕ್ಸ್ ಇವೆಂಟ್ ಎಲ್ಲ ಆಲ್ರೆಡಿ ಹೇಳಿದೆ ನಾನು. ಇನ್ನು ಅದೇ ರೀತಿಯಾಗಿ ಚೆನ್ನೈಯಲ್ಲಿ ತುಂಬಾ ಅದ್ಭುತವಾಗಿ ಎಲ್ಲ ನಿನ್ನೆ ರೋ 26 ಅಂತ ಹೇಳಿದಲ್ಲ, ಅದು ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಆಕ್ಚುಲಿ ಆ ಟೈಮಲ್ಲಿ ಮಾತ್ರ ಧೋನಿ ಅವ್ರನ್ನ ಸಿಂಗಲ್ ಆಗಿ ನಿಲ್ಸಿ ಟ್ರೋಫಿ ಎಲ್ಲ ಇಟ್ಟರು, ಅದು ಬೇರೆ ಮಾಡಿದ್ರು. ಅದಾದ್ಮೇಲೆ ಸೀನಿಯರ್ಸ್ ಎಲ್ಲ ಸಿಕ್ಕಿದ್ರು, ಸೀನಿಯರ್ಸ್ ಎಲ್ಲ ಕರೆಸಿದ್ರು. ರೈನ್ ಆಗಿರ್ಬೋದು, ಮೈಕಲ್ ಹಸೆ ಆಗಿರ್ಬೋದು, ಇನ್ನೂ ಕೆಲವರು ಆಗಿರ್ಬೋದು, ಎಲ್ಲರೂ ಕರೆಸಿ ಅವರು ಕೂಡ ಸನ್ಮಾನ ಮಾಡಿ ಅವ್ರಿಗೆ ಇದು ಮಾಡಿದ್ದಾರೆ. ಅದಾದ್ಮೇಲೆ ಮೇನ್ ಆಗಿ ಏನಂದ್ರೆ, ಧೋನಿ ಅವ್ರಿಗೆ ಒಂದು ಚೆನ್ನಾಗಿತ್ತು. ನಮ್ಮ RCB ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ನಾನು ಹೇಳ್ದಲ್ಲ, ಮೊದಲ ಸೋಲು ಅಭಿಮಾನಿಗಳಿಗೆ ಅಂತ, ಇದನ್ನ ನಾನು ಹೇಳಿದ್ದು ಖಂಡಿತವಾಗ್ಲು. ಇನ್ನು ತಗೊಳ್ಳೋದಾದ್ರೆ, ನಿನ್ನೆ ಗೊತ್ತಿರುತ್ತೆ, CSK 4:30ಗೆ ಪ್ರಾಕ್ಟೀಸ್ ಸೆಷನ್ ಮಾಡಿದ್ರು. 5:30ಗೆ ಐಕಾನಿಕ್ ಐಡಲ್ಸ್ ಅಂದ್ರೆ ಈ OG ಪ್ಲೇಯರ್ಸ್ ಅಂತ ಕರಿತೀವಲ್ಲ, ಅಂದ್ರೆ ಆಡಿ ಹೋಗಿರೋರು, ಗೆಲ್ಸಿ ಹೋಗಿರೋರು ಹಳೆ ಪ್ಲೇಯರ್ಸ್ ನ ಕರೆಸಿ ಅವ್ರ ಹತ್ರ ಕೂಡ ಪ್ರಾಕ್ಟೀಸ್ ಶಾರ್ಟ್ಗಳು ಆಡ್ತಾ ಇದ್ರು, ಮ್ಯಾಚ್ ಎಲ್ಲ ಮಾಡ್ತಾ ಇದ್ರು. 7 ಗಂಟೆಗೆ ಎಂಟರ್ಟೈನ್ಮೆಂಟ್ ಎಲ್ಲ ಶುರುವಾಯ್ತು. ಎಂಟರ್ಟೈನ್ಮೆಂಟ್ ಆದ್ಮೇಲೆ ಗೊತ್ತಿರುತ್ತೆ, ರೋಲ್ ಎಲ್ಲ ಮಾಡಿ ಜಸ್ಸಿನ ಆಲ್ರೆಡಿ ಅನೌನ್ಸ್ ಮಾಡಿದ್ರು. ಬಟ್ ಜಸ್ಸಿನ ಎಲ್ಲ ಹಾಕೊಂಡು ತುಂಬಾ ಜನ ಇದು ಮಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಮೇನ್ ಆಗಿ PSL ಅಲ್ಲಿ ಪಾಕಿಸ್ತಾನಕ್ಕೆ ಏನಂತ, ಪಾಕಿಸ್ತಾನ ಒಂಥರ ಜೋಕರ್ ಲೀಗ್ ಆಗಿದೆ ಅಂತ ಹೇಳ್ಬೋದು. ಕಾರಣ ಏನಂದ್ರೆ,
ಪಾಕಿಸ್ತಾನ ಲೀಗ್ಗೆ ಒಬ್ಬೊಬ್ಬರೇ ವಿತ್ಡ್ರಾ ಮಾಡ್ಕೊಂತಾನೆ ಇದ್ದಾರೆ. ಪ್ಲೇಯರ್ಸ್ ಅವರು ಹೋಗ್ತಾ ಇಲ್ಲ, ಅಲ್ಲಿ ಆಡ್ಬೇಕಂತ ಅನಿಸ್ತಾ ಇಲ್ಲ. ನಾವು IPL ಅಲ್ಲಿ ಆಡ್ತಾ ಇದೀವಿ ಅಂತೆಲ್ಲ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಆ ಕಾರಣಕ್ಕೇನೆ ಅವ್ರನ್ನ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಏನಂದ್ರೆ ವಿತ್ಡ್ರಾ ಮಾಡ್ಕೊಂತಾರೆ. ಇನ್ನೊಂದು ಮೇನ್ ವಿಷಯ ಏನಂದ್ರೆ PSL ಗ್ರೌಂಡ್ ಅಲ್ಲಿ ಅಭಿಮಾನಿಗಳಿಗೆ ಹಲೋ ಇಲ್ಲ ಅಂತ. ಏನಕ್ಕಂದ್ರೆ ಯುದ್ಧ ಇವೆಲ್ಲ ಆಗ್ತಾ ಇದೆಯಲ್ಲ, ಆ ಕಾರಣಕ್ಕೆ ಅಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನ ನಡುವೆ ಒಂದು ಯುದ್ಧ ವಾರ ಆಗ್ತಾ ಇದೆ. ಆ ಕಾರಣಕ್ಕೆ ನಡ್ಸೋದೇ ಬೇಡ, ಹೋಗೋದೇ ಬೇಡ, ಅಭಿಮಾನಿಗಳಿಗೆ ತೊಂದರೆ ಕೊಡೋದೇ ಬೇಡ ಅಂತ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಅದು ಬಿಟ್ಬಿಟ್ಟು 2 ಗ್ರೌಂಡ್ ಅಲ್ಲಿ ಆಡಿಸ್ತಾರೆ, ಒಂದು ಲಾಹೋರು, ಒಂದು ಕರಾಚಿ. ಈ 2 ಗ್ರೌಂಡ್ಗಳಲ್ಲಿ ಯಾವುದು PSL ನಡೆಸ್ತಾರೆ ಅಂತ ಅಪ್ಡೇಟ್ ಮಾಡಿದೆ. ಕಷ್ಟ ಇದೆ. ನಮ್ಮ ಇಂಡಿಯಾದಲ್ಲಿ ಸಖತ್ತಾಗಿ ಮಾಡ್ತಾ ಇದ್ದಾರೆ. ನಮ್ಮ ರಾಜತಾಂತ್ರಿಕತೆ ಅನ್ನೋದು ತುಂಬಾ ಮುಖ್ಯ ಇದೆ. ಜಿಯೋ ಪೊಲಿಟಿಕಲ್ ಅಂತ ಕರಿತೀವಿ. ಅದು ಸೂಪರ್ ಆಗಿ ನಮ್ಮ ಮೋದಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವೆಲ್ಲ ನಾವು ಮಾಡ್ತಿದ್ದೀವಿ ಅನ್ನೋದು ತುಂಬಾ ಖುಷಿ ಇದೆ. ಮತ್ತೆ ಈ ಟಾಪ್ 10 ನ್ಯೂಸ್ ನಿಮ್ಗೆ ಹೇಗೆ ಅನ್ಸಂತಲ್ಲ ಕಮೆಂಟ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.